ಹಾಂ ರೂಲ್ಸ್ಗಿಂತ ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್. ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಹೊಲ್ತಾನೆ. ಹಾಂ ಹೌದು ರೀ, ಹೊಸ ರಿಕ್ರೂಟ್ಮೆಂಟ್ ಇದು ನೋಡ್ರಿ. ಇಲ್ಲಿ ಎಲ್ಲರೂ ಹೆಂಗೆ ಹಾಕ್ಕೊಂಡಿದ್ದಾರೆ. ಸೇಫ್ಟಿ ಇಂಪಾರ್ಟೆಂಟ್ ತಾನೆ. ಹಾಂ ಕಾಯ್ಕೋತಿರ್ತಾರೆ ಮನೆಯಲ್ಲಿ, ಬರ್ತಾರೆ ಅಂತೇಳಿ. ನೋಡ್ರಿ ಇವ್ರು ಟ್ರಾಫಿಕ್ ವಾರ್ಡನ್ ಅಂತೇಳಿ. ನೀವು ಫಸ್ಟ್ ಹೆಲ್ಮೆಟ್ ಹಾಕೋರಿ. ಎಲ್ಲಿ ಮೇಡಮ್ ನಿಮ್ಮ ಹೆಲ್ಮೆಟಲ್ಲಿ ಹಾಕೋಬೇಕ್ರಿ. ಅಯ್ಯೋ ಇಷ್ಟರಲ್ಲಿ ಏನಾರಾಗುತ್ತೆ. ಎಲ್ಲೋ ನಿಮ್ಮ ಬೆಲ್ಟ್ ಎಲ್ಲಿ ಅದ ಒಂದು ಹಾಕೊಂತಾಳ ಹಂಗೆ. ಬೆಲ್ಟ್ ಹಾಕೋರೋ. ಬರ್ರಿ ಸರ್, ಸೈಡ್ ಬನ್ನಿ. ಏನು ನೀವು ತಡ್ರಿ, ಸೈಡ್ ಬನ್ನಿ. ಅದೆಲ್ಲ ಕನೆಕ್ಟಿವ್ ಬಿಡುದಿಲ್ಲ ಸರ್. ಅದು ನನಗಲ್ರಿ, ಕ್ಯಾಮ್ರಾ ಒಳಗೆ ಆಗಿರ್ತದೆ ಅಲ್ರಿ. ಯಾರ್ದು ತಪ್ಪಿರೋದಿಲ್ಲ. ಕನೆಕ್ಟ್ ಈಗ ಕ್ಯಾಮ್ರಾ ಒಳಗೆ ಏನಾಗಿರ್ತದೆ ಅದು ಗೊತ್ತಾಯ್ತು. ಸಿಗ್ನಲ್ದಲ್ಲಿ ಆಟ ಬರ್ತದೆ ಅಂತ ಹೇಳ್ತಾರೆ. ನಂದು ಹೇಳತ್ತಿಲ್ಲ, ಮಂದಿ ಹೇಳಿದೆ. ನಂದು ತಪ್ಪಣ್ಣ ಹೆಂಗೆ ಮಂದಿ ಒಬ್ರು ಹೇಳಿ ನಿಮ್ಮ ನೋಡಿ ಖುಷಿ ಆಗೈತೆ. ನೋಡಿ ಯಾರು ನಿಂದಿರೋದಿಲ್ಲ. ಅಂದ್ಬಿಡ್ರಿ ಮತ್ತೆ ಪೆನಾಲ್ಟಿ ಬರ್ತಾವ. ಹೆಲ್ಮೆಟ್ ಹಾಕೋಬೇಕಲ್ರಿ. ಹಾಂ ಹೆಲ್ಮೆಟ್ ಬಿಟ್ಟು ಬಂದ್ರೆ ಹೆಂಗೆ? ಎಲ್ಲರೂ ಹಾಕೊಂಡಿದಾರಲ್ಲ ಇಲ್ಲಿ. ನೀವು ದೊಡ್ಡವ್ರು ಹೇಳ್ಬೇಕ್ರಿಪ್ಪ ಇವರಿಗೆ. ಹಾಂ ಕಂಪಲ್ಸರಿ ಇದೆ. ಇಲ್ಲ ಸಿಕ್ಕಾಬಿಟ್ಟು ಫೈನ್ ಆಗ್ತದೆ. ಮತ್ತೆ ಹೆಲ್ಮೆಟಲ್ಲಿ ಅದ್ರ ಮುಖ ನೋಡ್ರಿ, ಸ್ವಲ್ಪ ನೋಡ್ರಿ. ಇನ್ನೊಮ್ಮೆ ಚಂದ ನೋಡ್ರಿ. ಚಂದ ನೋಡಿಲ್ಲ ನೀವು? ನೋಡಿನ್ರಿ. ಕರೆ ಹೆಲ್ಮೆಟ್ ತಮ್ಮದ ವೈಫ್ ಮನ್ಯಾಗ ಬಿಟ್ಟಿದ್ದೆ ನಮ್ಮ ಅಕ್ಕ ಮನೆಗೆ. ಆ ಸಲ ಹಂಗೆ ಬಂದಿದ್ವಿ. ಪ್ರಾಮಿಸ್ ಭಾಳ ಇಂಪಾರ್ಟೆಂಟ್. ಇಲ್ಲ ಅದ್ರ ಮುಖ ನೋಡ್ರಿ. ಹೌದಿಲ್ಲ, ಅಪ್ಪ ಬರ್ತಾನಂತ. ನೀವು ಆರಾಮ್ ಹೆಲ್ಮೆಟ್ ಇಲ್ದ ಅಡ್ಡಾಡ್ತೀವಿ. ಇಲ್ಲ ಇದು ದಂಡ ನೀವು ಒಂದ್ಸಲ ತುಂಬೋದು. ಹೌದು ಸರ್. ಪ್ರಾಣ ಹೋದ್ರೆ ಮುಗೀತು. ಗಡಿ ತನಕ ಸಫರ್ ಆಗ್ತಾವೆ ಇವು. ಹೌದು ತಾನೆ? ಹೋಗಿ ಬೇಗ ಹೋಗಿ. ರಾಜ ಬಡ ಇನ್ನೂ ಒಳ್ಳೆ ಹಚ್ಚಿರಿ. 0587 ಸಿಗ್ನಲ್ ದಾಟಿ ಬಂದಿದ್ದಾರೆ. ಸಿಗ್ನಲ್ ಆಗಿದೆ. A22M C0587 ಸಿಗ್ನಲ್ ಜಂಪ್ ಆಗಿದ್ದಾರೆ. ಡಬಲ್ ಜಂಪ್. ಬೆಲ್ಟ್ ಹಾಕೊಳ್ಳಿ. ಹೆಲ್ಮೆಟ್ ಇಲ್ದ ಹೊರಗೆ ಕಳ್ಸಂಗಿಲ್ರಿ ಅವ್ರು. ಹಾಂ ನಿಮಗೆ ಕೇಸ್ ಮಾಡ್ತೀವಿ ಮತ್ತೆ. ಹೆಲ್ಮೆಟ್ ಇಲ್ದ ಬರೋಂಗಿಲ್ಲ. ಹಾಂ ಗುಡ್, ವೆರಿ ಗುಡ್. ನಮ್ಮ ಜನ್ರೇಷನ್ ಉಪಯೋಗಿಲ್ಲ ಸರ್. ಏನು ಕೇಳೋದಿಲ್ಲ. ನಾವು ಅಲ್ಲಿ ಇರ್ತೀವಿ ಅಂದ್ರೆ ಒಮ್ಮೆ ಹೋಗ್ಬಿಡ್ತಾರೆ. ನಿನ್ನೊಬ್ಬನಲ್ಲಿ ಜಂಪ್ ಆಗಿ ಬಿದ್ದು ತಲೆ ಹೊಡಿತಾವ. ಹೀಗಾಗಿ ಆಕ್ಸಿಡೆಂಟ್ ಆಗ್ಬೋದು. ಒಂದು ಸೆಕೆಂಡ್ ಇಲ್ಲಂಗಿಲ್ಲ. A25M A7833 ಜಂಪ್ ಕ್ರಾಸ್ ಆಗಿದ್ದಾರೆ. ಬಸ್ ಎಲ್ಲಿ ಕಾಕ ನಿಮ್ದು ಹೆಲ್ಮೆಟ್? ಇದು ಆಗಲ್ಲ, ಥಂಡಿಗಷ್ಟೇ ಅದು. ಹೆಲ್ಮೆಟ್ ಹಾಕೋಬೇಕು ನೀವು. ಹಾಂ ಹೆಲ್ಮೆಟ್ ಹಾಕಿದ್ರೆ ತಲೆನೂ ಹೋದ್ರೆ ಏನು ಮಾಡೋರು ನೀವು? ತಲೆನೂ ಹೋದ್ರೆ ಏನು ಮಾಡೋರು? ಹಾಂ ಹೌದಿಲ್ಲ ಕಾಕ? ಹಾಕೋಬೇಕು. ಹಾಂ ಎಲ್ಲಪ್ಪ ನೀನು ಹೆಲ್ಮೆಟ್ಟು? ಮುಂದೆ ಬರ. A25M3 5170 ರೆಕಾರ್ಡ್ ಆಗ್ತದೆ ಎಲ್ಲ. ಈ ಹೆಲ್ಮೆಟ್ ಅದೆಲ್ಲ. ಹಾಂ ಎಲ್ಲ
ಹೇಳ್ರಿಪ್ಪ ಹೆಲ್ಮೆಟ್ಟು ಎಲ್ಲಿ? ಎಲ್ಲರೂ ಇಲ್ಲೇ ಇರ್ತಾರೆ, ಬೇರೆ ಕಡೆ ಇರಲ್ಲೇ ಇಲ್ವಾ? ಎಲ್ಲಿ ಮನಿ? ಸರ್ ಸೀಲ್ ಕೊಟ್ಟು ಹೋಗ್ಬೇಕಾ? ಹಾಂ, ಸೀಲ್ ಕೊಟ್ಟು ಹೋಗ್ಬೇಕಾ? ಈಗೆಂತ ಸಿವಿಲ್ ಕೋರ್ಟ್? ಅಲ್ಲೇ ಹೆಲ್ಮೆಟ್ ಅದು ಇಟ್ಟು ಅಲ್ಲೊಂದು ಕಂಪ್ಲೇಂಟ್ ಮಾಡ್ಕೊಂಡ್ಬಿಡುದನ ಹೆಲ್ಮೆಟ್ ಇಲ್ಲ ಹಾಕೋಬೇಕ್ರಿಪ್ಪ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಅವ್ರ ಜವಾಬ್ದಾರದ ಮಕ್ಕಳ ಮೇಲೆ. ನಿಮ್ಮ ಮದುವೆ ಆಗಿದೆ? ಇನ್ನೂ ಇಲ್ಲ. ಆಗೋರು ಬ್ಯಾಡ ನೀವು. ಬೆಲ್ಟ್ ಹಾಕೊಳ್ಳ ನೋಡ್ರಿ, ಇಲ್ಲಿ ಎಲ್ಲರೂ ಹಾಕೊಂಡಿಲ್ಲ. ಇಲ್ಲಿ ಏನು ನಡೆಯಲ್ಲ. ಈಗ 1 ನಿಮಿಷದಲ್ಲಿ ದಡಲ್. ಆಮೇಲೆ ಯಾರು ಬರಲ್ಲ, ಆಫೀಸು ಬರಲ್ಲ, ಮನಿನೂ ಬರಲ್ಲ. ಹೌದು ತಾನೆ? ಮತ್ತೆ ನಿಮ್ಮ ಸೇಫ್ಟಿ ನೀವು ನೋಡ್ಕೋರಿ. ಏನು 1200-1500 ರೂಪಾಯಿ ಇಂಪಾರ್ಟೆಂಟ್ ಅಲ್ಲ. ನಡೆಯಲ್ಲ. ಹೆಲ್ಮೆಟ್ಟು ಚೇಂಜ್ ಮಾಡ್ಬೇಕು ನೀವು. ಫುಲ್ ಕವರ್ ತೊಗೊಂಡಿದ್ದಾರೆ ನೋಡಿ. ಹಾಂ, ಇದು ಸೇಫ್ಟಿ ಅಲ್ಲ. ಅವ್ರು ಏನಬೇಕು ನಿಮಗೆ? ಮಗಳು ನೀವು ಹೇಳ್ಬೇಕು ಅವ್ರಿಗೆ. ಹಾಂ, ಇಲ್ಲಾಂದ್ರೆ ಹೊರಗೆ ಬಿಡಂಗಿಲ್ಲ. ಆಯ್ತು ಅವ್ರು ನೆಕ್ಸ್ಟ್ ಟೈಮ್ ಫುಲ್ ನೀವು ಹೆಲ್ಮೆಟ್. ಹೆಲ್ಮೆಟ್ಟು ಇಲ್ಲಿಗೆ ಸರ್ ಬಂದಿದ್ದೀರ ಕಮಿಷನರ್ ಸಾಹೇಬ್ ಹಾಂ. ಜಸ್ಟ್ ಫೋನ್ ಮಾಡಿ ಅವ್ರಿಗೆ ಭೇಟಿ ಹಾಕೋದು ಹೋಗಿದ್ದಾರೆ. ಬಂದ ಸರ್ ಈಗ ಹೋಗಿ ಸಾಹೇಬ್ರಿ ಅಲ್ರಿ ಅದೆಲ್ಲ ಐತ್ರಿ. ನೀವು ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ಬೇಕಲ್ಲ. ಅಲ್ಲಿ ಕಾರ್ನಾಗ ಹೋಗ್ತಾರ ಇವತ್ತು ಸರ್ ಬಂದಿಲ್ಲ. ಅದೇ ಸಿಕ್ಕಿದೆ ಸರ್. ಸುಮ್ಮನೆ ಏನು ಒಂದು ಭಾಳ ಚಂದ ಅಲ್ಲಿಂದ ಹಿಡ್ಕೊಂಡು ಬಂದಿರ್ತೀರಿ ನೀವು ಮಾತು. ಪ್ರಾಮಿಸ್ ನಾನು ಸುಳ್ಳು ಸರ್ ಮಾಸ್ತರ್ ಸೈಡ್ ಸೈಡ್. ಹಾಂ, ಮನೆ ಹೊಡಿದೆ ಸರ್. ಯಾಕೆ ಹೊಣ್ಯಾಗ ಫೈನ್ ಹಾಕಿದೆ ಫೈನ್ ಹಾಕಿದೆ? ಎಷ್ಟು? ಇಷ್ಟ ಇಲ್ಲೊಂದು ಹಾಕ್ಸೋದು ನಾವು 600 ರೂಪಾಯಿ. ಹಾಂ, ಹಾಕೋಬೇಕಲೇ ನಾಲ್ಕು. ಹಾಂ, ವೆಯ್ಟು ಎಲ್ಲಿದೆ? ಹಾಂ, ಗುಡ್. ಬೇಗ. ಹಾಂ, ಮಗು ಅವಲಿ ಈ ಏನು ಫ್ಯಾಮ್ಲಿ ಅಂದರೆ ಬಸ್ಸಿಗೆ ಹೋಗ್ಬೇಕು, ಆಗಲಿಲ್ಲ ಅಂದರೆ ಕಾರ್ ತೊಗೋಬೇಕು. ಏನು ಆಕ್ಸಿಡೆಂಟ್ ಏನಾರು ಆದರೆ ಇದು ನಂಬರ್ ಪ್ಲೇಟ್ ಇದು ಹೊಸದ? ಯಾಕೆ ಹೊಸದಾಗಿ ಬಂದಿಲ್ಲ ಇನ್ನೂ? ಬರಬೇಕಾ? A25HK3969 ಟ್ರಿಬಲ್ ರೈಡಿಂಗು ಯೂಸ್ ಮಾಡಿ. ಎಲ್ಲಿ ಸೀಟ್ ಬೆಲ್ಟ್ ಹಾಕೋರು? ನಿಮ್ದೆಲ್ಲದ ಹೆಲ್ಮೆಟ್ಟು? ನೀವು ವಯಸ್ಸಾದರೆ ಹಿಂಗೆ ಮಾಡಿಬಿಟ್ರೆ ಹೆಂಗೆ? ಇಲ್ಲೇ ಬಂದಿದ್ದೆ. ಎಲ್ಲಿ ಬೇಕಾದ್ರೆ ಮನೆ ಹೊರಗೆ ಬಂದ ಮೇಲೆ ಹೆಲ್ಮೆಟ್ಟು. ಹೌದಲ್ಲ ತಾನೆ? ನಂಬರ್ ಪ್ಲೇಟ್ ಚೇಂಜ್ ಆಗಿದೆ, ಹೊಸದಿದೆ. ನಿಮ್ದಲ್ಲಿ ಹೆಲ್ಮೆಟ್ಟಲ್ಲಿ ಇವ್ರು ಯಾರು? ಹೇಳ್ಬೇಕು ರೀ. ಬರೇ ಬ್ರೆಡ್ ತೊಗೊಂಬ, ಬಿಸ್ಕಿಟ್ ತೊಗೊಂಬ, ಹೋಗು ಮುಂದೆ ಹೆಲ್ಮೆಟ್ ಹಾಕಿ ಕಳ್ಸೋಕ್ಕಾಗಲ್ವ? ಹಾಂ, ಹೆಲ್ಮೆಟ್ ಬಿಟ್ಟು ಬಂದರೆ ಹೆಂಗೆ? ಹಾಂ, ಹಾಕೋಬೇಕಲ್ಲ. ಹೌದು ಹಾಕೋದು. ಹೊರಗೆ ಬಂದರೆ ಹಾಕೋಬೇಕು. ಹಾಂ, ಮನೇಲಿ ಕೈ ತರ್ತಾನೆ ಮತ್ತೆ. ಚಲೋ, ನಿಮ್ಮ ಹೆಲ್ಮೆಟ್ ಚೇಂಜ್ ಆಗ್ಬೇಕು. ದೊಡ್ಡದು ಹಾಕ್ಕೊಳ್ಳಿ. ನಿಮ್ಗೆ ಯಾರು ಹೇಳೋರಿಪ್ಪ? ನಿಮ್ದೆಲ್ಲಿ ಹೆಲ್ಮೆಟ್ಟು ಬಂದ್ಬಿಡೋದು ಹಂಗೆ ಹಿಂಗೆ ಮಾಡಿದ್ರಿ? ಇಲ್ಲೇ ಉಂಟು ಮಾರ. ಎಂತ ಉಂಟೆ ಮಾರಯ್ಯ. ಇವರೆಲ್ಲ ನೋಡಿ ಹೆಂಗೆ ಹಾಕೊಂಡಿದ್ದಾರೆ. ಎಂತ ಇದು ವಾರಕ್ಕೆ ಒಂದು ದಿವಸ. ನೋಡ್ರಿ ಚಲೋ. ಯಾಕೆ ಯಾರು ಮಾಡಿದ್ದಾರೆ? ಹಾಂ, ಹೋಗಿ. ಎಡವಾಗಿ A25
ಯಾಕೆ ಸಿಗ್ನಲ್ ನೋಡೋಕ್ಕಾಗಲ್ಲ ಕೇಳಿಸಕ್ಕೆ ಅಲ್ಲಿ ಸ್ಟಾಪ್ ಹೋಗ್ತಲ್ಲ ಜನರು ಬಂದರು ಸ್ಟಾಪ್ ಮಾಡಿ ಏನು ಸಾವು ಸಿಗ್ನಲ್ ಹಳದಿ ಬಂದ್ಕೊಂಡು ನಿಂದಿರ್ಬೇಕು. ಅದ ಸರ್ ಹಿಂದು ವೆಹಿಕಲ್ ಇತ್ತು ಮುಂದೆ ಜನರು ಇದ್ರು ಹಳದಿ ಒಂದು ಮೇಲೆ ನಿಂದಿರ್ಬೇಕು. ಎಲ್ಲೋ ಲೈಟ್ ಎದಕ್ಕೆ ಇರ್ತದೆ? ನಿಂದ್ರಕಂದ್ರೆ ಹಿಂದೆ ಮುಂದೆ ಇವ್ರು ಇದ್ರು ಬೆಲ್ಟ್ ಇಲ್ಲ, ಬೆಲ್ಟ್ ಹಾಕಿದ್ದೆ ನಿಮ್ಮ ಚೆಕ್ ಮಾಡ್ತಾ ಇರ್ತಾರೆ. ಮೇಡಮ್ ಪ್ಯಾಲೇಸ್ ಪೇಷಂಟ್ ಮನೆ ಸರ ಏ ಬಾರಪ್ಪ ಇಲ್ಲಿ ಸಾಹೇಬ್ರ ಸೈಡ್ ತಗೋರಿ ಗಾಡಿ. ಹಾಂ ಹೋಗ್ಬಿಟ್ಟು ಪೇಷಂಟ್ ಅನ್ಬೇಕು ಬೇಡ ನಡಿ ನಡಿ ಇವಂದು ನೋಡ್ರಿ ಸರ್ ಹೆಲ್ಮೆಟ್ ನಿಮ್ಮದು ಇಲ್ಲೇ ಇಲ್ಲೇ ರೀ ಇಲ್ಲೇ ಹೋಗ್ತಾರ ಬೇರೆ ಕಡೆ ಎಲ್ಲೂ ಹೋಗಲ್ಲ. ಇಲ್ಲಿ ಹೋದ್ಕೊಳ್ಳಿ ಇಲ್ಲೇ ಬಂದ್ಬಿಡ್ತಾವ. ಇಲ್ಲ ಒಬ್ರು ನಮ್ಮ ಮನೆ ಶ್ರೀನಗರ, ಒಬ್ರು ಸತ್ತಾಪುರ ಏನೋದಲ್ಲ. ಆಯ್ತು ನಿಮ್ಮ ಪಪ್ಪ ಹೇಳೋ ಆಯ್ತು ಹೆಲ್ಮೆಟ್ ಹಾಕೋಬೇಕಂತ. ಜಸ್ಟ್ ಇಲ್ಲೇ ಬಂದೆ ಎಲ್ಲರೂ ಇಲ್ಲೇ ಎಲ್ಲಿ ಹೋಗ್ತಾರೋ ಏನು ಚಿತ್ರರಿಪ್ಪ. ಬನ್ನಿ ಬನ್ನಿ ಬೇಗ ಬನ್ನಿ. ಏಯ್ ಸೈಡ್ ಬರ್ರಿ, ಹೋಗ್ಬೇಕು ಬೇಡ ಅವ್ರು. ಎಂತ ಡಾಕ್ಟರ್ಸ್ ನೀವು ಇಲ್ಲೇ ಫಸ್ಟ್ ಏಡ್ ಮಾಡಿಬಿಡ್ತೀರಾ? ಏಯ್ ರಾಜಾ ಹಾಂ ಹೋಗಮ್ಮ ಸ್ವಲ್ಪ ತುಡಿ ಒಂದು. ಹಾಂ ಕ್ಯಾಮ್ರಾ ಎಲ್ಲ ಇರ್ತದೆ ನಿಮ್ದೆಲ್ಲ ಪೂರ್ತಿ ಎಲ್ಲನೂ. ಏನು ಕುಸ್ತಿ ಇರ್ತಿದ್ದೇನ? ನೋಡಿದ್ರೆ ಗೊತ್ತಾಗ್ತದೆ ಏನು ಮತ್ತೆ ಬಡತನಕ್ಕೆ ಮತ್ತೆ ಏನಾದ್ರು ಇನ್ನೇನಾರು ಕಡೆ ಇದ್ದಾರೆ. ಹೇಳಿ ನೋಡಿ ಸರ್, ಹೆಲ್ಮೆಟ್ ನೋಡಿ, ಏನಿಲ್ಲ ಇದರಲ್ಲಿ. ತಲೆ ಬಿಡ ಅಲ್ಲ ಏನು ಈಗಿಲ್ಲ ಇದು. ಇದರಿಂದ ನಾವು ತಲೆ ಡ್ಯಾಮೇಜ್ ಆಗತ್ತೆ. ಮತ್ತೆ ಹಾಕಿ ಬರೋದು ಅದ ಚುಸ್ತ ತಲೆಗೆ. ಲೈಸೆನ್ಸ್ ಇಲ್ಲ. ಏ ತೆಗಿಯೋ ಬಡ ಬಡ. ಲೈಸೆನ್ಸ್ ಎಲ್ಲಿ? ಎಲ್ಲದು ಲೈಸೆನ್ಸು? ಇಲ್ಲ ಒಳಗೆ ಆಗ್ತದೆ ಗಾಡಿ. ಐತೆ ಇಲ್ಲ ಲೈಸೆನ್ಸ್. ಯಾರು ಗಾಡಿಯಾರ ಯಾರ್ದಿಲ್ಲ. A25L 699. ಯಾಕೆ 300 ಜನ ಯಾಕೆ? ಬ್ಯಾಟ್ರಿ ನಂಬರ್ ಇದ್ರೆ ಹೆಲ್ಮೆಟ್ ಹಾಕೋಬೇಕು.
ಬ್ಯಾಟ್ರಿ ನಂಬರ್ ಇದ್ದರೆ ಹೆಲ್ಮೆಟ್ ಹಾಕೋಬೇಕು. ನಂಬರ್ದು ಇಲ್ಲ ಅಂದರೆ ಸ್ಲೋ ಇರ್ತದೆ, ಅದು ನಡೀತದೆ. ಹೌದು ತಾನೆ? ಹೆಲ್ಮೆಟ್ ಎಲ್ಲಿದೆ ಸಾಹೇಬ್ರೆ? ವಕೀಲ್ರಿಪ್ಪ ಏನಿದ್ರು ನೀವು ಹೆಲ್ಮೆಟ್ ಹಾಕೋಬೇಕಲ್ಲ. ವಕೀಲರಿರಲಿ ಏನಿರಲಿ, ಆಕ್ಸಿಡೆಂಟ್ಸ್ ಆದರೆ ಏನು ಮಾಡೋರು? ಅಲ್ಲ A25H 835895 ಹೆಲ್ಮೆಟ್ ಇಲ್ಲ, ಹಾಕೊಳ್ಳಿ. ಗ್ಲಾಸ್ ಇಳಿಸ್ರಿ. ಹಾಂ ಬರ್ರಿ, ಈಗ ಬರ್ರಿ ಬರ್ರಿ, ಬಂತವ್ರಿ. ಹಾಂ ಇಂತವ್ರಿ ತೋರಿ ಬಾಸ್. ಅಷ್ಟೆಲ್ಲ ಅಲ್ಲಿ ಪ್ರಾಬ್ಲಮ್ ಆಗಿರ್ತದೆ, ಬಂದ್ಬಿಡ್ತೀರಲ್ರಿ. ಹಾಂ ಹೆಲ್ಮೆಟ್ ಹಾಕೋಬೇಕು. ಏನು ಮಾಡ್ಲಿಕ್ಕೆ ಬರೋದಿಲ್ಲ ರೀ ದೋಸ್ತರು ಇವ್ರು, ದೋಸ್ತರು ಇವ್ರು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಹ್ಞೂ ಹ್ಞೂ ಅನ್ಬೇಕ್ರಿ. ನಾನು ಅದೇನು ಕ್ಲಾಸ್ಮೇಟ್ ಗೊತ್ತ, ಇವ್ರ ಬ್ರದರ್ ನನ್ನ ಕ್ಲಾಸ್ಮೇಟ್ ಆದರ್ಶ್. ಮತ್ತೆ ಎಲ್ಲ ಆರಾಮಲ್ಲ, ಕುಶಲ ಮಂಗಲ. ಬರೀ ಫೇಸ್ಬುಕ್ನಲ್ಲಿ ನೋಡಿರ್ತೀವಿ. ಪ್ರವೀಣ್ ಅಣ್ಣ ನಮ್ಮ ಸೀನಿಯರ್. ಹೌದಾ? ಸಿಕ್ಕ್ಯ ಎಲ್ಲ ಗೀತೇಶ ಎಸ್ ಎಸ್ ಎಸ್. ಓಕೆ ಸಾಹೇಬ್ರ, ಬೆಲ್ಟ್ ಹಾಕೋರಿಪ್ಪ. ಎಲ್ಲ ಹೆಲ್ಮೆಟ್ ಹಾಂ ಎಲ್ಲಿ ಎಲ್ಲ ಇಲ್ಲೇ ಬ್ಯಾಡಗಿರಿ ಇಲ್ಲೇ ಇಲ್ಲ. ಸ್ವಲ್ಪ ಸೈಡ್ ಸೈಡ್ ತೋ ಬಸ್ ಇಲ್ಲೇ. तो रख के जा रहे साइड साइड. चलो चलो चलो, सिग्नल ಕೊಟ್ಟೋಗ. ಎಲ್ಲಿ ಹೆಲ್ಮೆಟ್? ಹಾಂ ತೆಗಿ. ಈ ಮಹಾರಾಷ್ಟ್ರದ ಇರ್ತಾರಲ್ಲ ಅಂಥವು ಇದು ಗಾಡಿ ಫುಲ್ ಹಾಕೊಳಿಕ್ ಆಗಲ್ಲ. ಇಲ್ಲ, ಇದು ಗಾಡಿ ಓನರ್ದು. ಬನ್ನಿ, ಲೈಸೆನ್ಸ್ ಎಲ್ಲಿದೆ? ಲೈಸೆನ್ಸ್ ಹಾಂ ಯಾಕೆ? ಪೋಸ್ಟರ್ ಸರ್ ಲೈಸೆನ್ಸ್ ಇಲ್ಲ ಒಂದು. ಲೈಸೆನ್ಸ್ ಇಲ್ಲ, ಏನಿಲ್ಲ. ಹೆಂಗೆ ತೊಗೊಂಬರ್ತೀರಿ? ಲೈಸೆನ್ಸ್ ಇಲ್ಲ ಒಂದು, ಇಲ್ಲ ಒಂದು ಪೇಪರ್ಸು ಇಲ್ಲ. ಸ್ಟೂಡೆಂಟ್ಸ್ ಮಾಡೋದಲ್ಲ ಈಗ ಐತೆ ಇಲ್ಲ. ಏನಾಯ್ತು ಕ್ಲಾಸ್ ಬರುವ? ಸಾಕಾಶ ಒಮ್ಮೆ ಬಿಟ್ಟು ಸೈಡ್ ತೊಗೊಂಬಿಡು, ಫುಲ್ ಸೈಡ್ ತಗೋ. ಹಾಂ ಹಾಂ, ಸ್ಲೋ ಸ್ಲೋ ಸ್ಲೋ. किधर है भाई? हेलमेट किधर है? हेलमेट डाल लेते हैं यार ये डालना नहीं, तू फिट है, तेरा सिर भी फिट रहना रे पापा. हैं कल डाल. हेलमेट उस्ताद, आपका हेलमेट किधर है? आग छोड़ते हैं आराम से. हैं ए सब इन्हों सब तुम. हाँ राइट, थैंक यू सर. ओके.
ಹಿಂಗ್ಯಾಕೆ ಮಾಡ್ತಿರೋ ಹಾಂ ಹೆಲ್ಮೆಟ್ ಇಲ್ಲದೆ ಹೊರಗೆ ಬರೋಂಗೇ ಇಲ್ಲ. ಅದು ಸ್ವಲ್ಪ ತಂಪಾಗಿ ಅದಕ್ಕೆ ಸಮಸ್ಯೆ ಆಗಿದೆ. ತಂಪಾಗಿದೆ ಏನಿಲ್ಲ ತಂಪಾಗ್ಲಿಕ್ಕೆ ಅದರಲ್ಲಿ ತಲೆಬುಡಿಗೆ ಹಾಂ ಕ್ಯಾಸ್ ಮಾಡ್ಬೇಡಿ ಮಾಡಿದ್ರೆ ನಿಮ್ದೆಲ್ಲಿದೆ ಹೆಲ್ಮೆಟ್ಟು? ಹಾಂ ಸರ್. ಹೆಲ್ಮೆಟ್ಟಲ್ಲಿ ಸ್ಟೇಷನ್ದಲ್ಲಿ ಹೆಲ್ಮೆಟ್ಟು ಸ್ಟೇಷನ್ದಲ್ಲಿ ಯಾಕೆ ಅಲ್ಲಿಗೆ ಹೊಂಟಿ ನೀವು ಬಿಟ್ಟು ನೀವು ಹಾಕೋಬೇಕು ಹೆಲ್ಮೆಟ್ ಹಾಂ ಚಲೋ. ಸೇಫ್ಟಿ ಇಂಪಾರ್ಟೆಂಟ್ ರೀ. ಎಲ್ಲ ಇನ್ಶೂರೆನ್ಸು ಎಲ್ಲ ಆಗ್ತದೆ. ಸೇಫ್ಟಿ ಇಲ್ಲಾಂದ್ರೆ ಹೆಂಗೆ? ಮನೇಲಿ ಕಾಯ್ತಿರ್ತಾರಲ್ಲ ಈಗ ಬರ್ತಾರೆ ನಮ್ಮ ಮನೆಯವರು ಅಂತೇಳಿ. ಸೊ ಫ್ರೆಂಡ್ಸ್ ನಮಸ್ಕಾರ. ಈಗ ಎಷ್ಟಾಯ್ತು ಸರ್ ಟೈಮು? 9:30. ಸೊ 6 o'clock ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ. ಎವ್ರಿ ಟ್ಯೂಸ್ಡೇ ನಾನು ಈಗ ಆಲ್ಮೋಸ್ಟ್ 3.5 months ಆಯಿತು. ಒಂದು ವಾರದಲ್ಲಿ ಒಂದಿನೂ ತಪ್ಪಿಸಲಾರ್ದೆ ನಾನು ಎವ್ರಿ ವೀಕ್ ಟ್ಯೂಸ್ಡೇ ಜೂಬ್ಲಿ ಸರ್ಕಲ್ ಇರ್ಬೋದು, ಕೋರ್ಟ್ ಸರ್ಕಲ್ ಇರ್ಬೋದು, ಅಥವಾ ಓಲ್ಡ್ ಎಸ್ ಪಿ ಇರ್ಬೋದು, ಅಲ್ಲಿ ಸರ್ವಿಸ್ ಕೊಡ್ತೇವೆ ನಾವು. ದಿಸ್ ಈಸ್ ಅವರ್ ಡೆಡಿಕೇಶನ್ ಆ್ಯಂಡ್ ಗಿವಿಂಗ್ ಸಮ್ ಸರ್ವಿಸ್ ಟು ಸೊಸೈಟಿ. ಸೊ ನಮ್ದು ಏನಪ್ಪ ಅಂತಂದರೆ ಎಲ್ಲರೂ ರೂಲ್ಸನ್ನು ಫಾಲೋ ಮಾಡಬೇಕು. ಈಗ ನೀವು ಒಬ್ಬರು ರೂಲ್ಸು ಫಾಲೋ ಮಾಡಲಿಲ್ಲಪ್ಪ ಅಂತಂದರೆ ಎದುರಿಗಿದ್ದವ್ರಿಗಾಯ್ತು, ಹಿಂದಿದ್ದವ್ರಿಗಾಯ್ತು, ಎಲ್ಲಿಂದೋ ಬರ್ತಿರ್ತಾರೆ, ಅವರಿಗೆ ಧಕ್ಕೆ ಆಗ್ತದೆ. ಅವ್ರ ಫ್ಯಾಮ್ಲಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಅದಕ್ಕೆ ನೀವೇ ಕಾರಣ. ಸೊ ಹೀಗಾಗಿ ಸ್ವಲ್ಪ ರೂಲ್ಸ್ಗಳನ್ನು ಮೇಂಟೈನ್ ಮಾಡಿರಿ. ಯಾವಾಗ ಸಿಗ್ನಲ್ ತೋರಿಸ್ತಾರೆ, ಯೆಲ್ಲೋ ಲೈಟ್ ತೋರಿಸ್ತದೆ, ಆವಾಗ ನೀವು ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಸಿಗ್ನಲ್ದವರಿಗೆ ಅನುಕೂಲ ಆಗ್ತದೆ. ಆಮೇಲೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳೇಬೇಕು ನೀವು. ನೋಡಿ, ನಾವು ಸಿಟಿನಲ್ಲಿ ಯಾಕೆ ಸೀಟ್ ಬೆಲ್ಟ್ ಹಾಕೋಬೇಕು, ನಾವು ಹೊರಗಡೆ ಹೋಗುವಾಗ ಸೀಟ್ ಬೆಲ್ಟ್ ಹಾಕೋತೀವಿ ಅಂತಂದರೆ ಹಂಗಿರಲ್ಲ. ಸಿಟಿನಲ್ಲೂ ಕೂಡ ಏನೋ ಪ್ರಾಬ್ಲಮ್ ಆತಪ್ಪ ಅಂತಂದರೆ ಎಲ್ಲೋ ನೀವು ಕಂಪೌಂಡಿಗೆ ಟಚ್ ಮಾಡ್ಬೋದು, ಕಂಬಕ್ಕೆ ಟಚ್ ಮಾಡ್ಬೋದು. ಸೊ ಆ ಟೈಮ್ದೊಳಗೆ ಸೀಟ್ ಬೆಲ್ಟ್ ಇಲ್ಲ ಅಂತಂದರೆ ನಿಮ್ಮದು ಏರ್ ಬ್ಯಾಗ್ಸು ಓಪನ್ ಆಗಲ್ಲ. ಸಾಕಷ್ಟು ನಮ್ಮ ಫ್ರೆಂಡ್ಸು ಇದರಿಂದ ಡೆತ್ ಕೂಡ ಆಗಿದೆ. ಸಾಕಷ್ಟು ದಿನನಿತ್ಯ ನಾವು ಅಪಘಾತಗಳನ್ನು ಕೇಳ್ತೀವಿ. ಸೊ ಒಂದು ಸೀಟ್ ಬೆಲ್ಟ್ ಹಾಕೋದ್ರಿಂದ ನಿಮಗೇನಂತ ದೊಡ್ಡ ಏನೋ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನಂಗೆ ಅನ್ನಿಸ್ತದೆ. ಅದಕ್ಕೆ ದಯವಿಟ್ಟು ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಹಾಕ್ಕೊಳ್ಬೇಕು. ಹೀಗಾಗಿ ಕಾರ್ನಲ್ಲಿ ಒಂದು ಸೈರನ್ ಇಟ್ಟಿರ್ತಾರೆ. ಆ ಸೈರನ್ ನಿಮಗೆ ವಾರ್ನಿಂಗ್ ಮಾಡ್ತಾ ಇರ್ತದೆ, ನೀವು ಆ ಸೀಟ್ ಬೆಲ್ಟ್ ಹಾಕೋಬೇಕಂತೇಳಿ. ಸೊ ಹೀಗಾಗಿ ಸೀಟ್ ಬೆಲ್ಟನ್ನು ದಯವಿಟ್ಟು ಪಾಲನೆ ಮಾಡಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಸಾಕಷ್ಟು ಜನ ನಮಗೆ ಫೋನ್ ಮಾಡ್ತಿರ್ತಾರೆ, ಸರ್ ಇಲ್ಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಮಗೆ ಇದನ್ನು ಬಿಡಿಸ್ಕೊಡಿ, ನಿಮಗೆ ಪರಿಚಯ ಇರ್ತಾರೆ ಅಂತೇಳಿ. ನೋಡಿ, ಏನಾದರೂ ನೀವು ರೂಲ್ಸ್ ಬ್ರೇಕ್ ಮಾಡಿ ಪೊಲೀಸರ ಕೈ ಸಿಕ್ಕರೆ ನಾವು ಅದಕ್ಕೆ ಹೆಲ್ಪ್ ಮಾಡಲ್ಲ, ಅದ್ರೊಳಗೆ ನೋ ಡೌಟ್. ಓಕೆ, ಎಲ್ಲೋ ನೀವು ಹೊಂಟಿರ್ತೀರಿ, ಏನೋ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಿರ್ತದೆ, ವಯಸ್ಸಾದವ್ರು ಇರ್ತಾರೆ. ಸೊ ಅಂಥ ಟೈಮ್ದಲ್ಲಿ ನಾವು ಏನಾದರೂ ಸರ್ಗೆ ಹೇಳಿ ನಾವು ಬಿಡಿಸ್ಬೋದು. ಆದರೂ ರೂಲ್ಸನ್ನು ಬ್ರೇಕ್ ಮಾಡಿ ನೀವು ಏನಾದರೂ ಮಾಡಿದರೆ, ಪೊಲೀಸ್ ಕೈ ಸಿಕ್ಕಿದರೆ ದಯವಿಟ್ಟು ನನಗೆ ಫೋನ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಡೈಲಿ ನನಗೆ 3 to 4 ಮೆಂಬರ್ಸ್ ಫೋನ್ ಮಾಡ್ತಾರೆ. ದಯವಿಟ್ಟು ಫೋನ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ನಾನು ಬಿಡಿಸೋದಿಲ್ಲ. ಓಕೆ, ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ಯಾರಾದರೂ ವಾಲಂಟಿಯರ್ ಮಾಡಬೇಕಂತ ಇಚ್ಛೆ ಇತ್ತಂದರೆ ನನಗೆ ಮೆಸೇಜ್ ಮಾಡಿ ಎಷ್ಟು ಜನ ಆಗ್ತೀರಾ, ಎಷ್ಟು ಜನ ಬರಬೇಕಂತ ಇಂಟ್ರೆಸ್ಟ್ ತೋರಿಸಿದರೆ ನಾನು ಅದನ್ನು ಮತ್ತು ಕಮಿಷ್ನರ್ ಅವರಿಗೆ ತಿಳಿಸ್ತೀನಿ. ಸೊ ಹೀಗಾಗಿ ಎಲ್ಲರೂ ಚೆನ್ನಾಗಿ ಗಾಡಿ ಯೂಸ್ ಮಾಡಿರಿ, ರೂಲ್ಸನ್ನು ಫಾಲೋ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಬಗ್ಗೆ ಕಾಳಜಿ ಇರಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ 9:30 ಆಯಿತು, ನಾನು ಹೋಗುವ ಸಮಯ ಜೂಬ್ಲಿ ಸರ್ಕಲ್ದಿಂದ.